ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಇಷ್ಟೊತ್ತು ನಾವೇನು ಮಾಡಿದೋ, ರಾಮನು ಗುರುಗಳ ಉಪನ್ಯಾಸವನ್ನು, ಗುರುಗಳ ಬೋಧನೆಯನ್ನು ಕೇಳಿ, ಅವರ ಜ್ಞಾನದ ಮಾತುಗಳನ್ನು ಕೇಳಿ, ತನ್ನ ಅನಿಸಿಕೆ ಅಭಿಪ್ರಾಯಗಳು ಏನು ತಪ್ಪಾಗಿದ್ವಲ್ಲ ಅವುಗಳನ್ನೆಲ್ಲ ನೀಗಿಕೊಂಡು, ಗುರುಗಳ ಈಗ ನಾನು ಶಾಂತವಾಗಿದ್ದೀನಿ, ಅದರಿಂದ ನನಗೆ ದುಃಖ ಕಮ್ಮಿ ಆಯಿತು ಅಂತ ಹೇಳ್ಕೊಂಡ. ಈಗ ವಸಿಷ್ಠರು ಮುಂದುವರೆದು ಹೇಳ್ತಾರೆ, ಭೂತ ಭವಿಷ್ಯತ್ತುಗಳನ್ನು ಚಿಂತಿಸದೆ. ನಾವು ಮಾಡ್ತಾ ಇರೋದೆಲ್ಲ ಅದೇ ಕೆಲಸ. ಏನು ಇಲ್ಲ, ಭೂತಕಾಲವನ್ನು ಕಳೆದು ಹೋಗಿರೋದನ್ನು ಚಿಂತಿಸ್ತಾ ಇರ್ತೀವಿ, ಇಲ್ಲಾಂದರೆ ಭವಿಷ್ಯತ್ತಲ್ಲಿ ನಾನು ಈಗಿದ್ರೆ ಚೆನ್ನಾಗಿರೋದು, ಈಗಿದ್ರೆ ಚೆನ್ನಾಗಿರ್ತದೆ ಅಂತ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇರ್ತೀವಿ. ವರ್ತಮಾನ ಎಲ್ಲ ಯಾವುದ್ರಲ್ಲಿ ಕಳೀತಾ ಇರ್ತದೆ? ಭೂತ ಮತ್ತು ಭವಿಷ್ಯತ್ತುಗಳಲ್ಲಿ ಚಿಂತನೆ ಮಾಡೋದರಲ್ಲೇ ವರ್ತಮಾನ ಕಳೆದೋಗುತ್ತೆ. ಇಷ್ಟೇ ಮಾಡ್ತಾ ಇರೋದು. ಅದಕ್ಕೆ ಇಲ್ಲಿ ಭೂತ ಭವಿಷ್ಯತ್ತುಗಳನ್ನು ಚಿಂತಿಸದೆ, ವರ್ತಮಾನವಾಗಿ ಎದುರಿಗಿರುವ ಅರ್ಥವು ಯಾವುದೋ ಅದಷ್ಟನ್ನು ಮಾತ್ರ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ, ಕೇವಲವಾಗಿ ಇತರ ಸಂಘದೋಷಗಳು ಇಲ್ಲದ ಮನಸ್ಸಿಗೆ ಇತರ ಸಂಘದೋಷಗಳು ಯಾವುದೂ ಇರಬಾರ್ದು. ಕೇವಲ ವರ್ತಮಾನದಲ್ಲಿ ಮಾತ್ರ ನಮ್ಮ ಕಾರ್ಯಚಟುವಟಿಕೆ ನಡೀತಾ ಇರಬೇಕು. ಆಯಿತಾ? ಸಂಘದೋಷಗಳು ಇಲ್ಲದ ಮನಸ್ಸಿನಿಂದ ಇಂದ್ರಿಯಗಳ ಮೂಲಕವಾಗಿ ಯಾವುದನ್ನು ಮಾಡುವೆಯೋ ಅದು ಮಾಡದೇ ಇದ್ದಂತೆಯೇ. ನೀನು ಮಾಡ್ತಾ ಇದ್ರೂ ಕೂಡ ನೀನು ಅದನ್ನು ಮಾಡ್ತಾ ಇಲ್ಲ ಅನ್ನೋದೇ ಲೆಕ್ಕ. ಇದೇ ಸರಿಯಾದ ಕ್ರಮ. ಈಗ ಅಲ್ಲಿ ಯಾವುದೇ ಕಾರಣಕ್ಕೂ ಕರ್ಮದ ಫಲ ಉತ್ಪತ್ತಿ ಆಗೋದಿಲ್ಲ. ಯಾಕೆ? ಮನಸ್ಸಿಗೆ ಯಾವುದೇ ಸಂಘದೋಷಗಳಿಲ್ಲ, ಇಚ್ಛೆಗಳಿಲ್ಲ, ಬಯಕೆಗಳಿಲ್ಲ, ನನಗೆ ಬೇಕು ಅನ್ನೋದಿಲ್ಲ, ಬೇಡ ಅನ್ನೋದಿಲ್ಲ, ಏನೇನೂ ಇಲ್ಲದ ಸ್ಥಿತಿಯನ್ನು ಮಾಡಿಕೊಂಡು ಕೇವಲ ಕರ್ಮವನ್ನು ಕರ್ಮದಂತಷ್ಟೇ ಮಾಡುವುದು. ಇದನ್ನೇ ಆತ್ಮಾರ್ಚನೆ ಮಾಡುವುದು ಅಂತ ಹೇಳೋದು. ಕರ್ಮ ಒಂದು ಹೂವಾಗುವುದು, ಆ ಕರ್ಮವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಿತ ಮಾಡಿಬಿಡೋದು, ಅಷ್ಟೇ, ಮುಗಿದೋಯ್ತು. ಹಾಗೇನಾಗುತ್ತೆ, ಆ ಕರ್ಮವನ್ನು ನೀನು ಮಾಡಿದರೂ ಅದು ಮಾಡದೇ ಇದ್ದಂತೆಯೇ ಲೆಕ್ಕಕ್ಕೆ ಸೇರ್ತದೆ ರಾಮ ಅಂತ ವಸಿಷ್ಠರು ಹೇಳಿಬಿಟ್ರು. ಇಲ್ಲಿ ವಿಷಯವಾಗಿ ಇಂದ್ರಿಯಗಳಿಗೆ ಸುಖವನ್ನು ಉಂಟು ಮಾಡುವ ವಸ್ತುವು ಲಭಿಸದ ಮೊದಲನೆಯ ಕ್ಷಣದಲ್ಲಿ ಯಾವ ಸುಖವನ್ನು ಕೊಡುವುದೋ ಆ ಕ್ಷಣವು ಕಳೆದು ಹೋದ ಮೇಲೆ ಅದರಿಂದ ಆ ಸುಖವಿರುವುದಿಲ್ಲ ಎಂಬುದನ್ನು ಯಾರು ತಾನೇ ಅನುಭವಿಸಿಲ್ಲ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಈಗ ವಿಷಯವಾಗಿ ಇಂದ್ರಿಯಗಳಿಗೆ ಸುಖವನ್ನು ಉಂಟು ಮಾಡುವ ವಸ್ತು ಲಭಿಸದೇ ಇದ್ದಾಗ ಏನಾಗುತ್ತೆ? ಅದರ ಸುಖದ ಅನುಭವ ನಮಗಿನ್ನೂ ಬಂದೇ ಇರೋದಿಲ್ಲ, ಹೌದಲ್ವಾ? ಮೊದಲನೇ ಕ್ಷಣದಲ್ಲಿ ಯಾವ ಸುಖವನ್ನು ಕೊಡುವುದು, ಆ ಕ್ಷಣವು ಕಳೆದು ಹೋದ್ಮೇಲೂ ಕೂಡ ಅದೇ ಸುಖ, ಅದರಿಂದ ಸುಖವಿರುವುದಿಲ್ಲ ಎಂಬುದನ್ನು ಯಾರು ತಾನೇ ಅನುಭವಿಸಿಲ್ಲ. ಈ ರೀತಿಯಲ್ಲಿ ನಮ್ಮ ಅನುಭವಕ್ಕೆ ಇದು ದಿನ ದಿನ ಬರ್ತಾ ಇರ್ತದೆ. ಯಾವ ವಸ್ತುವೇ ಆಗಲಿ ಅದು ಬೇಕು ಎನ್ನುವಾಗ ಅದರಿಂದ ತುಷ್ಟಿಯಾಗುವುದು ಎಂಬ ನಂಬಿಕೆ ಇರುವುದು. ತುಷ್ಟಿ ಅಂದರೆ ತೃಪ್ತಿಯನ್ನು ಪಡುತ್ತೆ, ತುಷ್ಟಿ ಗುಣ ಅಂತ ಕರೀತಾರೆ. ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಮಾತಿದು ತುಷ್ಟಿ ಗುಣ. ಈ ತುಷ್ಟಿ ಗುಣ ಅಂದರೆ, ಈಗ ನಮಗೆ ಒಂದು 3 ಇಡ್ಲಿ ತಿಂದರೆ ತೃಪ್ತಿ ಆಗುತ್ತೆ, 3 ಇಡ್ಲಿಯನ್ನು ತಿಂದರೆ ತೃಪ್ತಿ ಆಗುತ್ತೆ. ಮೇಲೊಂದು ಇನ್ನೊಂದು ತಿಂದರೆ ಇನ್ನೊಂದು ಸ್ವಲ್ಪ ಅತಿಯಾಯಿತು ಅನಿಸೋರು ಪರವಾಗಿಲ್ಲ ಅನ್ನಿಸ್ತದೆ. ಇದು ತುಷ್ಟಿ ಗುಣ ಅಂತ ಕರೀತಾರೆ. ಈ ರೀತಿಯಲ್ಲಿ ಯಾವುದೇ ವಸ್ತು ಆಗಲಿ ಅದು ಬೇಕು ಎನ್ನುವಾಗ ಅದರಿಂದ ತುಷ್ಟಿಯಾಗುವುದು, ತೃಪ್ತಿಯಾಗುತ್ತೆ ಬೇಕು ಅಂದಾಗ. ಮತ್ತು ಪ್ರಾಪ್ತಿಯಾದ ಮೇಲೆ ನಿರೀಕ್ಷೆಯು ಸಡಿಲಿ ಸುಖಾನುಭವವು ಕಡಿಮೆಯಾಗುವುದು. ಅದು ಪ್ರಾಪ್ತಿಯಾದ ಮೇಲೆ ಸುಖಾನುಭವ ಕಡಿಮೆ ಆಗುತ್ತೆ. ಅದರಿಂದ ಒಂದುಗಳಿಗೆ ಮಾತ್ರ ಸುಖ ಕೊಡುವ ವಸ್ತುವಿನಲ್ಲಿ ಅವಿವೇಕಿಯಾಗಿ ಬಾಲನಂತೆ ಇರುವವನು ಮಾತ್ರ ಆಸಕ್ತಿಯನ್ನು ವಹಿಸುವವನಲ್ಲದೆ ಇತರರಲ್ಲ. ನಮಗೇನೆಂದರೆ ಬೇಕು ಅನ್ನೋ ಇಚ್ಛೆ ಇರ್ತದೆ, ಆ ವಸ್ತು ಸಿಕ್ಕಿದಾಗ ಅದನ್ನು ಸುಖವಾಗಿ ಅನುಭವಿಸ್ಬೇಕು ಅನ್ನೋ ಇಚ್ಛೆನೂ ಇರೋದಿಲ್ಲ. ಅವನಥರ ಅಸಂತೃಪ್ತಿ, ಸಿಕ್ಕಿದ ಮೇಲೂ ಕೂಡ ಅದನ್ನು ನೆಮ್ಮದಿಯಾಗಿ ಅನುಭವಿಸ್ಬೇಕು ಅನ್ನೋದೇ ಇಲ್ಲ. ಈ ರೀತಿಯಲ್ಲಿ ಅನೇಕರ ಮನಸ್ಥಿತಿ ಇರ್ತದೆ. ಇದು ಇಂಥವುಗಳನ್ನೆಲ್ಲ ಬಯಸೋರು ಯಾರಪ್ಪ ಅಂದರೆ ಚಿಕ್ಕ ಮಕ್ಕಳಂತೆ ಇರ್ತಕ್ಕಂಥವರ ಸ್ಥಿತಿ ಇದು. ಇನ್ನು ಜ್ಞಾನಿಗಳು ಇದನ್ನು ಬಯಸೋದಿಲ್ಲ. ವಾಂಛಾ ಕಾಲದಲ್ಲಿ ಆದರೂ ತೃಪ್ತಿಯಾಗುವುದಿಲ್ಲ ಎಂದರೆ ಅದಕ್ಕೆ ವಾಂಛೆಯು ಬಲವಾಗಿರುವುದೇ ಕಾರಣವು. ಅಂದರೆ ಅದು ಬೇಕು ಅನ್ನೋ ಇಚ್ಛೆ, ವಾಂಛೆ ಬಲವಾಗಿರ್ತದೆ. ಅನುಭವಿಸಿದಾಗ ತೃಪ್ತಿ ಹೊಂದಬೇಕಲ್ವಾ? ಅಯ್ಯೋ ಮುಗಿದೋಯ್ತಲ್ಲ, ಬೇಗ ಮುಗಿದೋಯ್ತಲ್ಲ ಅಂತ. ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಮಟ್ಟಿಗೆ ಯಾವುದೋ ಒಂದು ಇಷ್ಟವಾದ ಸಿಹಿ ತಿಂಡಿನ ತಿನ್ನಬೇಕು ಅಂತ ಆಸೆ ಇರ್ತದೆ. ಯಾರೋ ಒಂದು ಲಡ್ಡು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಕೊಟ್ಟಾಗ ತಿಂದು ಅದ್ರ ತೃಪ್ತಿ ಪಡಬೇಕೇ ಹೊರತು ತಿಂದ್ಬಿಟ್ರೆ ಬೇಗ ಮುಗಿದೋಗುತ್ತೆ ಅಂತ ಸ್ವಲ್ಪನೇ ತಿನ್ನೋದು. ಇತ್ತಾಗೆ ತಿಂದ ಸುಖವನ್ನು ಪಡೋದಿಲ್ಲ, ಅತ್ತಾಗೆ ಲಾಡು ಕೂಡ
ಹೆಚ್ಚು ಕಾಲ ಉಳಿಯೋದಿಲ್ಲ. ಇನ್ನೊಂದು ಲಾಡಿದ್ದೀರಿ ಚೆನ್ನಾಗಿರೋದು ನಿಜ, ಆದರೆ ಕೊಟ್ಟಿರೋದೇ ಒಂದಲ್ವಾ. ಲಾಡು ತಿನ್ನಬೇಕು ಅಂತ ಆಸೆ ಇತ್ತು, ಕೊಟ್ಟರು ಒಂದನ್ನು. ತಿಂದು ಸುಖ ಪಡಬೇಕು. ನಾವೇನು ಮಾಡ್ತೀವಿ, ತಿಂದುಬಿಟ್ರೆ ಬೇಗ ಮುಗಿದೋಗುತ್ತಲ್ಲ ಅಂತ ಚೂರು ಚೂರೇ ತಿನ್ನೋದು. ವಾಂಛೆ ಅತಿಯಾಗಿರ್ತದೆ, ಆದರೆ ತೃಪ್ತಿ ಸಿಕ್ಕೋದಿಲ್ಲ. ಇದಕ್ಕೇನಪ್ಪ ಕಾರಣ ಅಂದರೆ ವಾಂಛೆ ಅತಿಯಾಗಿರೋದ್ರಿಂದ ಈ ಥರದ ಒಂದು ಅತೃಪ್ತಿ ಆಗುತ್ತೆ. ತುಷ್ಟಿಯು ತಾನೇ ಶಾಶ್ವತವಾಗಿರುವುದೇನು? ಆ ಇಚ್ಛೆ ಕೂಡ ತಿಂದಾದ್ಮೇಲೆ ಇಚ್ಛೆ ಆಯ್ತದಲ್ಲ, ಅದು ತೃಪ್ತಿ ಆಗುತ್ತಲ್ಲ, ಅದು ಕೂಡ ಏನು ಶಾಶ್ವತವಾಗಿರ್ತದೆಯೇ? ಇಲ್ಲ. ಯಾಕೆ? ಆ ತುಷ್ಟಿಯು ಬರುವವರೆಗೂ ಇರುವುದು ಅಷ್ಟೇ. ಅದರಿಂದ ವಾಂಛೆಯನ್ನು ಬಿಡು. ತಿಂದಾಗ ಸಾಕು ಅನ್ನಿಸ್ತದೆ, ಮತ್ತೆ ಬೇಕು ಅನ್ನಿಸ್ತದೆ. ಅದರಿಂದ ಆ ವಾಂಛೆಯನ್ನು ಕೂಡ ನೀನು ಬಿಡು ಅಂತ ಇಲ್ಲಿ ವಸಿಷ್ಠರು ಹೇಳ್ತಾ ಇದ್ದಾರೆ ರಾಮನಿಗೆ. ಕೆಲವು ಕಾಲವು ಕಳೆದ ಮೇಲೆ ತತ್ಪದವನ್ನು ಹೊಂದುವೆಯಲ್ಲ, ಆಗಲೂ ಅಹಂಭಾವ ರೂಪವಾದ ಕೆಸರಿನಲ್ಲಿ ಮತ್ತೆ ಮುಳುಗಬಾರದು. ಹೀಗೆ ನೀನು ಜೀವನದಲ್ಲಿ ಸಾಗ್ತಾ ಇರ್ತೀಯ. ಸಾಗ್ತಿರ್ಬೇಕಾದ್ರೆ ತತ್ವೋಪದೇಶವನ್ನು ಹೊಂದಿ ನೀನು ತತ್ಪದದಲ್ಲಿ ಮುಳುಗಿ ಹೋಗ್ತೀಯ, ಅಂದರೆ ತತ್ವಜ್ಞಾನಿ ಆಗ್ತೀಯ. ಆಗಲೂ ಕೂಡ ಅಹಂಭಾವ ರೂಪವಾದ ಕೆಸರಿನಲ್ಲಿ ಮತ್ತೆ ಮುಳುಗಬೇಡ. ತತ್ವಜ್ಞಾನಿ ಆದಮೇಲೆ ಮತ್ತೆ ಕೆಸರಿಗೆ ಮುಳುಗುವ ಸಂಭವಗಳು ಹೆಚ್ಚಾಗಿರ್ತದೆ. ಆದರೆ ನೀನು ಮತ್ತೆ ಆ ಕೆಸರಿನಲ್ಲಿ ಮುಳುಗಬೇಡ. ಯಾವ ಕೆಸರು? ಅಹಂಭಾವದ ಕೆಸರು. ನಾನು 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 ಅನ್ನೋ ಅಹಂಕಾರಕ್ಕೆ ನೀನು ಎಂದಿಗೂ ಒಳಗಾಗಬೇಡ. ಅದು ನಿನ್ನನ್ನು ಹಾಳು ಮಾಡಿಬಿಡ್ತದೆ. ರಾಮ, ಆತ್ಮಜ್ಞಾನವೆಂಬ ಬೆಟ್ಟದ ಶಿಖರದಲ್ಲಿ ಕುಳಿತಿರುವೆ. ನೀನೀಗ ಎಲ್ಲಿದ್ದೀಯ ಅಂದರೆ ಆತ್ಮಜ್ಞಾನವೆಂಬ ಬೆಟ್ಟದ ಶಿಖರದಲ್ಲಿ ತುದಿಯಲ್ಲಿ ಕುಳಿತಿದ್ದೀಯ ನೀನು. ಅಲ್ಲಿಂದ ಮತ್ತೆ ಅಹಂಭಾವ ಎಂಬ ದೊಡ್ಡ ಹಳ್ಳದಲ್ಲಿ ನೀನು ಉರುಳಿಕೊಳ್ಳಬಾರದು. ಅಹಂಕಾರ ಅಂತಕ್ಕಂಥದ್ದು ಒಂದು ಪಾತಾಳವಿದ್ದಂತೆ ದೊಡ್ಡ ಹಳ್ಳ ಇದು, ಆ ಕೆಸರಿನ ಗುಂಡಿ ಅದು. ನೀನು ಬೆಟ್ಟದ ಶಿಖರದ ಮೇಲೆ ಕೂತಿದೀಯ, ದೇವಸ್ಥಾನದಲ್ಲಿ ಕಳಸದ ರೂಪದಲ್ಲಿ ಮೇಲೆ ಕೂತಿದೀಯ. ಅಲ್ಲಿಂದ ನೀ ಹಳ್ಳಕ್ಕೆ, ಕೆಸರಿನ ಹಳ್ಳಕ್ಕೆ ಬೀಳಬೇಡ ನೀನು ಮತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅನಂತನಾದ ಸದೃಷ್ಟಿಯು ಅಂದರೆ ಬ್ರಹ್ಮವು ಯಾವುದು ಎಂಬುದರ ಸ್ಮರಣೆ ಇದ್ದುಕೊಂಡು ಜ್ಞತ್ವವೆಂಬ ಮೇರುವಿನ ಶಿಖರವನ್ನು ಏರಿದವನು ಗರ್ಭವಾಸ ಎಂಬ ಪಾತಾಳಕ್ಕೆ ಉರುಳುವುದೇಕೆ? ಆತ್ಮಜ್ಞಾನವನ್ನು ತಿಳಿದು ದೊಡ್ಡ ಜ್ಞಾನಿಯಾಗಿದ್ದಾನೆ, ಸಕಲವನ್ನು ಅರಿತಿದ್ದಾನೆ. ಅವನು ಈ ಅಜ್ಞಾನಕ್ಕೆ ಒಳಗಾಗಿ ಅಹಂಕಾರವನ್ನು ಹಿಡಿದುಕೊಂಡ್ರೆ ಏನಾಗುತ್ತೆ, ಮತ್ತೆ ಗರ್ಭವಾಸ ಆಗುತ್ತೆ, ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ತಾನೆ. ಅದರಿಂದ ಅಲ್ಲಿಗೆ ನೀನು ಬರುವಂಥ ಕೆಲಸವನ್ನು ಮಾಡಬೇಡ. ಆದರೆ ರಾಮನಿಗೇನೋ ಈ ಸ್ಥಿತಿಗೆ ಹೇಳಿದ್ರು, ನಮಗೇನು ಹೇಳಬೇಕು ಈಗ ಅವರು? ನಾವೇನು ಅರ್ಥ ಮಾಡ್ಕೋಬೇಕು? ರಾಮ ಏರಿದ ಶಿಖರದ ತುತ್ತ ತುದಿಯನ್ನು ನಾವು ಮೊದಲೇ ಇರಬೇಕು, ಆತ್ಮಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಆಮೇಲೆ ಕೆಳಗೆ ಬೀಳೋ ವಿಚಾರ ಮಾಡಬೇಕೀಗ ನಾವು. ಯಾಕೆ? ನಮ್ಗೆ ಆತ್ಮಜ್ಞಾನದ ಪರಿಚಯವೇ ಆಗ್ತಾ ಇಲ್ವಲ್ಲ. ಅದರಿಂದ ನಾವು ರಾಮನಂತೆ, ರಾಮ ಅಂದರೆ ಇಲ್ಲಿ ರಾಮ ಮತ್ತು ವಸಿಷ್ಠರ ಸಂಭಾಷಣೆ ನಡೀತಿರೋದ್ರಿಂದ ರಾಮನ ವಿಚಾರವನ್ನು ಕೊಡ್ತಾ ಇದ್ದಾರೆ. ಎಷ್ಟೋ ಜನ ಜ್ಞಾನಿಗಳು ಆ ಜ್ಞಾನ ಶಿಖರವನ್ನು ಏರಿದಾರಲ್ಲ, ಅವರ ದಾರಿಯಲ್ಲಿ ನಡೆದು ನಾವು ಜ್ಞಾನವನ್ನು ಅನುಭವಿಸ್ಬೇಕು. ಆ ಜ್ಞಾನದ ಆನಂದವನ್ನು, ಆ ಸಚ್ಚಿದಾನಂದದ ನೆಲೆಯನ್ನು ನಾವು ಕಾಣಬೇಕು. ನಿನ್ನ ಸ್ವಭಾವವೇ ಸಮತ, ಸತ್ಯತ ಇವುಗಳಿಂದ ತುಂಬಿ ಹೋಗಿರಲು ನಿನ್ನ ವಿಕಲ್ಪಗಳೆಲ್ಲವೂ ತೊಳೆದು ಹೋಯಿತು ಎಂದು ತಿಳಿಯುತ್ತೇನೆ. ನಿನ್ನ ಸ್ವಭಾವ ಏನಾಗಿದೆ ಅಂದರೆ ರಾಮ, ಸತ್ಯತ, ಸಮತ, ಎಲ್ಲವನ್ನು, ಸಕಲ ಜೀವರಾಶಿಗಳನ್ನು, ಸೃಷ್ಟಿಯಲ್ಲಿರ್ತಕ್ಕಂಥ ಸಮಸ್ತವನ್ನು, ಜಡಚೇತನವೆಲ್ಲವನ್ನೂ ನೀನು ಸಮತ್ವ ದೃಷ್ಟಿಯಿಂದ ನೋಡುವವನಾಗಿದ್ದೀಯ. ಇದು ನಿನ್ನ ಗುಣ. ಇದು ಸಮತ್ವ ಭಾವದಿಂದ ಇದೆಯಾ ನೀನು. ಮತ್ತು ಸತ್ಯತ, ಯಾವುದೇ ಕಾರಣಕ್ಕೂ ಸತ್ಯ ಅಲ್ಲದೆ ಬೇರೆ ಏನೂ ಇಲ್ಲ ನಿನ್ನ ಹತ್ರ. ಅದರಿಂದ ಇವುಗಳಿಂದ ತುಂಬಿ ಹೋಗಿರಲು ನಿನ್ನ ವಿಕಲ್ಪಗಳೆಲ್ಲವೂ ತೊಳೆದು ಹೋಯಿತು ಎಂದು ತಿಳಿಯುತ್ತೇನೆ. ಈ ಸಂಕಲ್ಪ ವಿಕಲ್ಪಗಳು, ಈ ಜಡ ಮಲ ಎಲ್ಲವೂ ನಿನ್ನಲ್ಲಿ ಕಳೆದೋಯ್ತು. ಈಗೇನೂ ಇಲ್ಲ, ನೀನು ಈಗ ಸಾಕ್ಷಾತ್ ಪರಿಪೂರ್ಣ ಬ್ರಹ್ಮನೇ ನೀನು ಈಗ ಅಂತ ಇಲ್ಲಿ ವಸಿಷ್ಠರು ಹೇಳ್ತಾ ಇದ್ದಾರೆ. ಸೌಮ್ಯನಾದ ರಾಮ, ಪೂರ್ಣವಾಗಿರುವ ಸಾಗರದಂತೆ ತುಂಬಿರುವ ನಿನ್ನ ನಿರ್ಮಲವಾದ ಸಮತೆಯು ರಾಮನು ಸ್ವಭಾವದಲ್ಲಿ ಸಂಸ್ಥಿತನಾಗಿರುವನು ಎಂದು ಹೇಳುತ್ತಿದೆ. ರಾಮನು ಸ್ವಭಾವದಲ್ಲಿ ಸಂಸ್ಥಿತನಾಗಿರುವನು ಎಂದು ಹೇಳುತ್ತಿದೆ. ರಾಮನು ಯಾವುದರಲ್ಲಿ ಇದ್ದಾನೆ? ಸ್ವಭಾವದಲ್ಲಿ ಸಂಸ್ಥಿತನಾಗಿರುವನು. ರಾಮನ ಸ್ವಭಾವ ಯಾವುದು? ಶಾಂತಮೂರ್ತಿ. ಆತ್ಮತತ್ವವೇ ರಾಮನ ಸ್ವಭಾವ. ಆ ಆತ್ಮತತ್ವದಲ್ಲಿ ರಾಮ ನೆಲೆ ನಿಂತಿದ್ದಾನೆ ಅಂತ ಹೇಳ್ಕೊಡ್ತಾ ಇದೆ. ಅದು ನಿನ್ನ ನಿರ್ಮಲವಾದ ಸಮತೆ, ಅದು ನಿನ್ನ ಗುಣ. ಅದು ನೀನು ಅದರಿಂದ ಈಚೆ ಬರಬೇಡ ರಾಮ, ದುಃಖಕ್ಕೆ ಒಳಗಾಗಬೇಡ ಅಂತ ಇಲ್ಲಿ ಗುರುಗಳು ಉಪದೇಶವನ್ನು ಮಾಡ್ತಾ ಇದ್ದಾರೆ.
ಆಶೆಯು ನಿರಾಶೆಯಾಗಲಿ, ಭಾವವು ಅಭಾವವಾಗಲಿ, ಜೀವಂತವಾಗಿರುವಾಗಲೇ ಅಸಂಗನಾಗಿ ಬಾಳುತ್ತಾ ಮನಸ್ಸು ಅಮನಸತ್ವವನ್ನು ಹೊಂದುವಂತೆ ಮಾಡಿಕೋ. ಏನು ಹೇಳ್ತಾ ಇದರಲ್ಲಿ? ಜೀವಂತವಿರುವಾಗಲೇ, ಶರೀರಧಾರಿಯಾಗಿರುವಾಗಲೇ ಆಶೆ ನಿರಾಶೆ ಆಗಲಿ, ಭಾವವು ಅಭಾವವಾಗಲಿ, ಜೀವಂತ ಇರುವಾಗಲೇ ನೀನು ಅಸಂಗನಾಗಿ ಬಾಳುತ್ತಾ ಮನಸ್ಸು ಅಮನಸ್ಕ ಸ್ಥಿತಿಯನ್ನು ಪಡಿಬೇಕು. ಮನಸ್ಸು ಅಮನಸ್ಕ ಸ್ಥಿತಿಯನ್ನು ಪಡಿಬೇಕು. ಈ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ನೀನು ಜೀವನ್ಮುಕ್ತನಾಗು, ಪರಬ್ರಹ್ಮ ಸ್ಥಿತಿಯನ್ನು ಏರು, ತತ್ವಜ್ಞಾನಿಯಾಗು ನೀನು ಅಂತ ವಸಿಷ್ಠರು ಉಪದೇಶವನ್ನು ರಾಮನಿಗೆ ಮಾಡ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.